ಹಾಯ್ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಶೋಭಾ ಗಾರ್ಡನಿಂಗ್. ಸ್ನೇಹಿತರೆ, ಈ ಹೂವಿನ ಗಿಡಗಳ ಬಗ್ಗೆ ನೋಡೋಣ. ಸ್ವಲ್ಪ ಸೀಸ್ನಲ್ ಪ್ಲ್ಯಾಂಟ್ಸ್, ವಿಂಟರ್ ಪ್ಲ್ಯಾಂಟ್, ಸಮ್ಮರ್ ಪ್ಲ್ಯಾಂಟ್ ಅಂತ ಇರುತ್ತಲ್ವಾ. ನೋಡಿ, ಪೆರಿನಿಯಲ್ ಪ್ಲ್ಯಾಂಟ್ ಸ್ನೇಹಿತರೆ. ಇದೆಲ್ಲ ಪೆರಿನಿಯಲ್ ಪ್ಲ್ಯಾಂಟ್ ಅಂದರೆ ಸ್ವಲ್ಪ ದಿನ ಇರುವಂಥ ಪ್ಲ್ಯಾಂಟ್. ನೋಡಿ, ಈ ಸೀಸನ್ ತೊಗೊಂಡ್ರೆ ಮತ್ತೆ ಅದು ಹೋಯ್ತು, ಸ್ವಲ್ಪ ದಿನ ಇತ್ತು, ಆಮೇಲೆ ಸತ್ತೋಯ್ತು, ನೀರು ಜಾಸ್ತಿ ಆಯಿತು, ಆ ಥರ ಕಂಪ್ಲೇಂಟ್ ಇರುತ್ತೆ. ನೋಡಿ, ಈ ಥರ ಪ್ಲ್ಯಾಂಟೆಲ್ಲ ನೀವು ಸೇವ್ ಮಾಡಿ ಇಟ್ಕೊಂಡ್ರೆ ನಿಮಗೆ ಬರೋ ವರ್ಷಕ್ಕೆ ಕೂಡ ಆಗುತ್ತೆ. ಓಕೆನಾ. ಈ ವರ್ಷ ನೋಡಿ ಈ ಥರ ಹೂವು ಬಿಡುತ್ತೆ, ನಿಮಗೆ ಬರೋ ವರ್ಷಕ್ಕೆ ನೋಡಿ ಇದು ಹೂವು ಬಿಟ್ಟು ಮುಗಿದ ಮೇಲೆ ಮತ್ತೆ ನೀವು ಬರೋ ವರ್ಷಕ್ಕೆ ಸೇವ್ ಮಾಡಿ ಇಟ್ಕೊಂಡ್ರೆ ಬರೋ ವರ್ಷಕ್ಕೆ ಈ ಥರ ಗಿಡ ಫುಲ್ಲು ಹೂವು ಬರುತ್ತೆ. ಓಕೆನಾ ಸ್ನೇಹಿತರೆ. ನೋಡಿ, ಇದು ಆಸ್ಟರ್ ಪ್ಲ್ಯಾಂಟ್, ಆಸ್ಟರ್ ಡೈಸಿ ಅಂತ ಇರುತ್ತಲ್ಲ, ಆ ಫ್ಯಾಮ್ಲಿಗೆ ಸೇರಿತ್ತು. ನೋಡಿ, ಇದು ಬಾಲ್ಸಮು, ಇದು ನಾನು ಕಟ್ಟಿಂಗಿಂದ ಇಟ್ಟಿದ್ದು. ನೋಡಿ, ಇದರಲ್ಲಿ ಒಂದು ಬೀಜ ಬರುತ್ತೆ, ಆ ಬೀಜ ಒಣಗಿದ ಮೇಲೆ ನೋಡಿ ಇದೆ. ನೋಡಿ, ಒಣಗಿದ ಮೇಲೆ ನೀವು ಪಾಟ್ಗೆ ಉದುರಿಸಿದ್ರೆ ನೋಡಿ ಈ ಥರ ನೀವು ತುಂಬ ಗಿಡ ಮಾಡ್ಕೊಬೋದು. ಇದನ್ನು ಅಷ್ಟೇ, ಕಾಕ್ಸ್ಕಾಮ್ ಇದನ್ನು ಅಷ್ಟೇ. ಇದು ನಾನು ಬೀಜದಿಂದ ಉದುರಿಸಿದ್ದು. ನೋಡಿ ಎಷ್ಟು ಚೆನ್ನಾಗಿ ಬರ್ತಾಯಿದೆ. ನೋಡಿ, ಎಲ್ಲ ಕಟ್ಟಿಂಗ್ ನಾನು ಇದರಲ್ಲೇ ಹಾಕಿದ್ದೀನಿ. ಈ ಥರ ಒಂದೇ ಪಾಟಲ್ಲಿ ಕೂಡ ನೀವು ಕಟ್ಟಿಂಗ್ಗಳು ಹಾಕ್ಕೊಬೋದು. ಓಕೆನಾ ಸ್ನೇಹಿತರೆ. ನೋಡಿ, ಹೂವಿನ ಕಟ್ಟಿಂಗ್ ಒಂದೇ ಪಾಟಲ್ಲಿ ಹಾಕ್ಕೊಬೋದು. ಇದಕ್ಕೆಲ್ಲ ನೋಡಿ, ಈ ಥರ ಗಿಡಗಳಿಗೆಲ್ಲ ಯಾವ ಥರ ಪಾಟ್ ಬೇಕಂದರೆ ನೀವು 6 ಇಂಚು 7 ಇಂಚು ಪಾಟ್ ಸಾಕು ಸ್ನೇಹಿತರೆ. ನೋಡಿ, ಇದು ಗಜಾನಿಯಾ ಪ್ಲ್ಯಾಂಟು. ಇವರು ನಿದ್ದೆ ಹೋಗ್ಬಿಟ್ರು. ನೋಡಿ, 5:30 ಆದರೆ ನಿದ್ದೆ ಹೋಗ್ಬಿಡ್ತಾರೆ, ಮತ್ತು ಬೆಳಿಗ್ಗೆ 9:30ಗೆ ಎದ್ದೊಳ್ತಾರೆ. ಇವ್ರಿಗೆ ಬಿಸಿಲು ಬೇಕು ಸ್ನೇಹಿತರೆ. ಗಜಾನಿಯಾ ಪ್ಲ್ಯಾಂಟಿಗೆ ಬಿಸಿಲು ಬೇಕೇ ಬೇಕು, 8 ಅವರ್ ಬಿಸಿಲು ಬೇಕು. ಯಾಕಂದರೆ ಬಿಸಿಲಿಗೆ ಈ ಹೂವು ಅರಳೋದು. ಓಕೆನಾ. ಆಮೇಲೆ ಇದಕ್ಕೆ ಅಷ್ಟೊಂದು ಬಿಸಿಲು ಬೇಡ. ಓಕೆನಾ. ಬೆಳಗಿನ ಬಿಸಿಲು ಬಿದ್ದರೆ ಸಾಕು. ಆಮೇಲೆ ಜೆರೇನಿಯಂ ಪ್ಲ್ಯಾಂಟು, ಬ್ಯೂಟಿಫುಲ್ ಜೆರೇನಿಯಮ್, ಇದು ಯಾವಾಗಲೂ ಹೂವು ಬಿಡ್ತಾನೆ ಇರುತ್ತೆ ಇದರಲ್ಲಿ. ಇದು ಹೂವು ಬಿಟ್ಟು ಮುಗಿದ್ರೂ ಇದು ಬರೀ ಎಳೆ ಕೂಡ ಚೆನ್ನಾಗಿರುತ್ತೆ. ಇದು ಕಟ್ ಮಾಡಿ ತೆಗಿತಾನೆ ಇರಿ. ಹೂವು ಬಿಟ್ಟ ಮೇಲೆ ಇದು ಕಟ್ ಮಾಡಿ ತೆಗಿತಾ ಇದ್ದರೆ ಮತ್ತೆ ಮತ್ತೆ ಹೂವು ಬಿಡುತ್ತೆ. ಆಮೇಲೆ ಸ್ಯಾಲ್ವಿಯಾ ಪ್ಲ್ಯಾಂಟು, ಇದನ್ನು ಸೀಸನಲ್ ಪ್ಲ್ಯಾಂಟು. ಇದು ಬ್ಯೂಟಿಫುಲ್ಲಾಗಿರುತ್ತೆ ಸ್ನೇಹಿತರೆ. ಇದು ನೋಡಿ, ಈ ಥರ ಅದು ನಿಮ್ಮ ಬಾಲ್ಕನಿಯಲ್ಲೂ ಇಟ್ಕೊಬೋದು, ಚೆನ್ನಾಗಿರುತ್ತೆ. ವೆಸ್ಟ್ ಬಾಲ್ಕನಿ, ಆಮೇಲೆ ಈಸ್ಟ್ ಫೇಸು, ವೆಸ್ಟ್ ಫೇಸ್ ಬಾಲ್ಕನಿಯಲ್ಲಿ ಚೆನ್ನಾಗಿರುತ್ತೆ. ಓಕೆನಾ. ಇದೆಲ್ಲ ನಮ್ಮ ಬೆಕ್ಕುಗಳು ಮಾಡಿರೋದು. ನೋಡಿ, ಮುರಿದಾಕಿದೆ. ಓಕೆನಾ ಸ್ನೇಹಿತರೆ. ಈಸ್ಟ್ ಫೇಸು, ವೆಸ್ಟ್ ಫೇಸ್ ಬಾಲ್ಕನಿಯಲ್ಲಿ ಈ ಹೂವಿನ ಗಿಡಗಳು ಚೆನ್ನಾಗಿ ಬರುತ್ತೆ. ಇದು ಟುಡೇ ಟುಮಾರೋ ಎಸ್ಟರ್ಡೇ ಪ್ಲ್ಯಾಂಟ್. ಯಾಕಂದರೆ ಸ್ನೇಹಿತರೆ ನೋಡಿ, ಫಸ್ಟು ಡಾರ್ಕ್ ಪರ್ಪಲ್ ಇರುತ್ತೆ. ನೋಡಿ, ಇದರಲ್ಲಿ ತೋರಿಸ್ತೀನಿ ನಿಮಗೆ. ಡಾರ್ಕ್ ಪರ್ಪಲ್ಲು, ಆಮೇಲೆ ಲೈಟ್ ಪರ್ಪಲ್ಲು, ಆಮೇಲೆ ಫುಲ್ ವೈಟ್. ಅದಕ್ಕೆ ಇದು ಆ ಥರ ಕರೀತಾರೆ. ಓಕೆನಾ. ನೋಡಿ, ಇದೆಲ್ಲ ಸೀಸನಲ್ ಪ್ಲ್ಯಾಂಟ್ ಸ್ನೇಹಿತರೆ, ಚೆನ್ನಾಗಿರುತ್ತೆ. ಈ ಥರದೆಲ್ಲ ನಿಮ್ಮ ಬಾಲ್ಕನಿಯಲ್ಲಿ ಇಟ್ಕೊಂಡ್ರು, ಇಲ್ದಿದ್ರೆ ನೀವು ಹೊಸದಾಗಿ ಗಾರ್ಡನ್ ಸ್ಟಾರ್ಟ್ ಮಾಡೋರಿದ್ದರೆ ಈ ಥರ ಪ್ಲ್ಯಾಂಟ್ಗಳನ್ನ ನೀವು ಚೂಸ್ ಮಾಡ್ಕೊಬೋದು. ಓಕೆನಾ. ಇದಕ್ಕೆಲ್ಲ ಅಷ್ಟೊಂದು ಏನು ನೀರು ನೀವು 2 ದಿನಕ್ಕೊಂದು ಸರಿ ಹಾಕಿದ್ರೆ ಸಾಕು. ಮಣ್ಣು ಬಂದುಬಿಟ್ಟು ಇದಕ್ಕೆ ನೋಡಿ, ಪಾಟಿಂಗ್ ಮಿಕ್ಸಿ ಯಾವ ಥರ ಅಂದರೆ ನೋಡಿ ಸ್ನೇಹಿತರೆ, 1% ಗಾರ್ಡನ್ ಮಣ್ಣು ತೊಗೊಂಬಿಡಿ, ಆಮೇಲೆ ವರ್ಮಿ ಕಂಪೋಸ್ಟು 1%, ಬೋನ್ ಮಿಲ್ಲು 1-2 ಸ್ಪೂನ್ ಹಾಕ್ಕೊಳ್ಳಿ, ಆಮೇಲೆ ನೀಮ್ ಕಳಿ ಅಂತಾರಲ್ಲ, ಬೇವಿನ ಹಿಂಡಿ, ಅದು ಸ್ವಲ್ಪ ಹಾಕ್ಕೊಳ್ಳಿ. ಯಾಕಂದರೆ ಇದೆಲ್ಲ ಮಿಲಿ ಬಗ್ಸ್ ಹಿಡಿಯೋದಿಲ್ಲ. ಇದಕ್ಕೆಲ್ಲ ನೋಡಿ, ಮಿಲಿ ಬಗ್ಸ್ ಅಟ್ಯಾಕ್ ಆಗುತ್ತೆ ಬೇಗ. ಯಾಕಂದರೆ ಹೂವಿನ ಗಿಡಗಳಿಗೆಲ್ಲ ಮಿಲಿ ಬಗ್ಸ್ ಅಟ್ಯಾಕ್ ಆಗೋದು ಬೇಗ ಆಗುತ್ತೆ. ಅದರಿಂದ ನೀವು ಸ್ವಲ್ಪ ಬೇವಿನ ಹಿಂಡಿ ಹಾಕ್ಕೊಳ್ಳಿ. ಓಕೆನಾ. ಬೇವಿನ ಹಿಂಡಿ ಹಾಕ್ಕೊಂಡ್ರೆ ನಿಮಗೆ ಗಿಡ ಚೆನ್ನಾಗಿ ಹೆಲ್ತಿಯಾಗಿ ಬೆಳೆಯುತ್ತೆ, ಆಮೇಲೆ ಹುಳ ಹಿಡಿಯೋದಿಲ್ಲ, ಹುಳ ಕಾಟ ಇರೋದಿಲ್ಲ. ಓಕೆನಾ ಸ್ನೇಹಿತರೆ. ನೋಡಿ, ಓಕೆನಾ ಸ್ನೇಹಿತರೆ ಅಂದ ತಕ್ಷಣ ನಂಗೆ ಜ್ಞಾಪಕ ಬರ್ತಾಯಿದೆ. ಮೊನ್ನೆ ಒಬ್ಬರು ಕಮೆಂಟ್ ಮಾಡಿದರು, ಓಕೆನಾ ಸ್ನೇಹಿತರೆ ಪದೇ ಪದೇ ಹೇಳ್ಬೇಡಿ ಅಂತ. ಅದು ರೂಢಿಯಾಗಿಬಿಟ್ಟಿದೆ ಸ್ನೇಹಿತರೆ, ಏನೂ ಮಾಡೋಕ್ಕಾಗಲ್ಲ. ಯೂಟ್ಯೂಬರ್ಗಳಿಗೆಲ್ಲ ಇದೇ ಪ್ರಾಬ್ಲಮ್ಮು. ಪಾಪ ಒಬ್ಬೊಬ್ಬರಿಗೆ ಅದು ರೂಢಿಯಾಗಿಬಿಡುತ್ತೆ, ಏನು ಮಾಡೋಕ್ಕಾಗಲ್ಲ. ಓಕೆ, ಆಮೇಲೆ ಸ್ನೇಹಿತರೆ ಇದೆಲ್ಲ ಬಂದೇ ಬರುತ್ತೆ. ಅದು ನೋಡಿ, ಇವಾಗ ನಾವು ಸ್ನೇಹಿತರೆ ಶುದ್ಧವಾಗಿ ಹೇಳೋದು ಬಂದ್ಬಿಟ್ಟು ನೋಡಿ, ಎಲ್ಲ ದೇಶದಿಂದ ನೋಡ್ತಾ ಇದ್ದಾರೆ. ಯೂಟ್ಯೂಬ್ ಅಂದರೆ ಎಲ್ಲ ದೇಶದಿಂದ ನೋಡ್ತಾರೆ. ಇವಾಗ ನನ್ನ ಚಾನಲ್ಗೆ ಜಾಸ್ತಿ ನೋಡೋದು ಸ್ವಲ್ಪ ಹಿಂದಿಯವರು. ಆಮೇಲೆ ನೀವು ಸರ್ಚ್ ಮಾಡಿ, ಉರ್ದುನಲ್ಲೂ ನೋಡ್ತಾರೆ, ಉರ್ದು, ಆಮೇಲೆ ಸ್ಪ್ಯಾನಿಷು, ರಷ್ಯನು ಭಾಷೆನೇ. ಅವರು ಏನು ಭಾಷೆ ಅಂತ ನಾನು ಸರ್ಚ್ ಮಾಡ್ತೀನಿ, ಅವರು ಈ ಚಾನೆಲ್ಗೆ ಹೋಗಿ ಅದು
ನಮ್ಗೆ ಅರ್ಥನೇ ಆಗೋದಿಲ್ಲ ಸ್ನೇಹಿತರೆ. ಆಮೇಲೆ ಕೊರಿಯನ್ ದೇಶದವರು ಅವರು ನನಗೆ ಸಬ್ಸ್ಕ್ರೈಬ್ ಮಾಡಿದ್ದಾರೆ. ಆಮೇಲೆ ಅವ್ರದ್ದು ಗಾರ್ಡನಿಂಗ್ ಚಾನೆಲ್ ಇದೆ. ಆ ಥರ ಇವಾಗ ನಾವು ಕನ್ನಡದಲ್ಲಿ ಮಾತಾಡೋದು ಅವ್ರು ಚೆನ್ನಾಗಿ ಅವರೇ ಕಮೆಂಟ್ ಮಾಡ್ತಾರೆ, ನಿಮ್ಮ ಭಾಷೆ ಅರ್ಥ ಆಗಿಲ್ಲಂದ್ರೆ ನಿಮ್ಮ ವಿಡಿಯೋ ನೋಡ್ತೀರಿ ಅಂತ. ಯಾಕಂದರೆ ನೋಡಿ, ಕನ್ನಡ ಭಾಷೆ ನಾವು ಈ ಥರ ಸ್ನೇಹಿತರೆ ಅಂತ ಹೇಳೋದು ನೋಡಿ, ಅದು ಒಬ್ಬೊಬ್ರಿಗೆ ಇಷ್ಟ ಆಗುತ್ತೆ, ಒಬ್ಬೊಬ್ರಿಗೆ ಇಷ್ಟ ಆಗಲ್ಲ. ಅದು ಒಬ್ಬರು ನೋಡಿ ಸ್ವಲ್ಪ ದಿನ ಆದಮೇಲೆ ಅವರೇ ಕೇಳ್ತಾರೆ ಒಬ್ಬೊಬ್ಬರು, ವಾಟ್ ಮೀನಿಂಗ್ ಸ್ನೇಹಿತರೆ ಅಂದರೆ. ನಾವು ಅವ್ರಿಗೆ ಕಲಿಸ್ಕೊಡ್ಬೋದಲ್ಲ ನಮ್ಮ ಕನ್ನಡ ಭಾಷೆನ. ಇನ್ನು ಹೊರದೇಶದಲ್ಲೆಲ್ಲ ನಮ್ಮ ಕನ್ನಡ ಭಾಷೆ ಫೇಮಸ್ ಆಗಬೇಕು. ಓಕೆ ಸ್ನೇಹಿತರೆ, ಇದು ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ. ಒಂದು ಫಿಲಮ್ ಬಂದಿದೆಯಲ್ಲ, ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ ಅಂತ, ಅದೇ ಥರ ನೀವು ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ. ಓಕೆ ಸ್ನೇಹಿತರೆ, ಅದು ನನಗೆ ರೂಢಿಯಾಗ್ಬಿಟ್ಟಿದೆ. ಸ್ವಲ್ಪ ಅವಾಯ್ಡ್ ಮಾಡ್ಕೊತೀನಿ. ಓಕೆನಾ. ಇವಾಗ ನೋಡಿ, ನಮ್ಮ ಚಾನಲ್ನ ನೋಡಿದ್ರೆ ಅವರು ಕನ್ನಡ ಇನ್ನು ಸ್ವಲ್ಪ ದಿನ ಆದಮೇಲೆ ಅವರು ಕಲ್ತ್ಕೊತಾರೆ. ನೋಡ್ತಾ ಅವ್ರಿಗೂ ಅರ್ಥ ಆಗುತ್ತೆ. ಇವಾಗ ನಾವು ಹೆಂಗೆ ಹಿಂದಿ ಲ್ಯಾಂಗ್ವೇಜು ನೋಡಿದ್ರೆ ನಮ್ಗೆ ಆದರೆ ಮಾತಾಡೋಕ್ಕೆ ಬಂದಿರೋದ್ರೆ ನಮ್ಗೆ ಅರ್ಥ ಆಗುತ್ತಲ್ವ, ಅದೇ ಥರನೂ ಇವಾಗ ಕನ್ನಡದಲ್ಲಿ ನಾವು ಮಾತಾಡ್ತಾನೇ ಇದ್ದರೆ ಅವ್ರಿಗೂ ಅರ್ಥ ಆಗುತ್ತೆ. ಓಕೆನಾ. ಈ ಸ್ನೇಹಿತರೆ ಅನ್ನೋದು ಶುದ್ಧವಾದ ಕನ್ನಡ ಮಾತು. ಒಬ್ರಿಗೆ ಇಷ್ಟ ಆಗುತ್ತೆ, ಇಷ್ಟ ಆಗಲ್ಲ. ಅದೇ ಸ್ವಲ್ಪ ನಾವು ಅವಾಯ್ಡ್ ಮಾಡ್ಕೊತೀರಿ. ಓಕೆನಾ ಸ್ನೇಹಿತರೆ. ನೋಡಿ ಮತ್ತೆ ಓಕೆನಾ ಸ್ನೇಹಿತರೆ ಬಂದ್ಬಿಡ್ತು. ಇದು ವಿಡಿಯೋ ನಿಮಗೆ ಇಷ್ಟ ಆಯಿತಾ? ಈ ಹೂವಿನ ಗಿಡಗಳ ಬಗ್ಗೆ ಇದು ಇಷ್ಟ ಆಯ್ತಂದರೆ ಲೈಕ್ ಮಾಡಿ, ಶೇರ್ ಮಾಡಿ ಸ್ನೇಹಿತರೆ. ಚೀಟಿಂಗ್ ಮಾಡಬೇಡಿ ಸ್ನೇಹಿತರೆ. ನನ್ನ ವಿಡಿಯೋನ ಒಂದು 200 ಜನ ಆದರೂ ನೋಡ್ತೀರಾ, ದಯವಿಟ್ಟು ಲೈಕ್ ಮಾಡ್ಕೊಂಡು ನೋಡಿ. ಓಕೆನಾ. ಫಸ್ಟು ಲೈಕ್ ಮಾಡ್ಕೊಂಡು ಆಮೇಲೆ ವಿಡಿಯೋ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡಿ. ಓಕೆನಾ. ಆಮೇಲೆ ಶೇರ್ ಮಾಡಿ, ಆಮೇಲೆ ಕಮೆಂಟ್ಸ್ ಮಾಡಿ. ಓಕೆನಾ ಸ್ನೇಹಿತರೆ. ಬೆಲ್ ಬಟನ್ನ ಕ್ಲಿಕ್ ಮಾಡಿ, ನಾನು ಹಾಕೋ ವಿಡಿಯೋಲ್ಲ ನಿಮ್ಗೆ ಬರುತ್ತೆ. ಓಕೆನಾ ಸ್ನೇಹಿತರೆ. ನೆಕ್ಸ್ಟ್ ವಿಡಿಯೋದಲ್ಲಿ ಮೀಟ್ ಆಗೋಣ. ಟೇಕ್ ಕೇರ್. ಬಾಯ್ ಸ್ನೇಹಿತರೆ.